ಹಾಯ್ ಹಲೋ ನಮಸ್ತೆ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ನಿಮ್ ಸಪೋರ್ಟು ಬೆಂಬಲ ಇರ್ಲಿ ಅಂತ ಕೇಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೆ ಯಾರೆಲ್ಲ ಈ ವಿಡಿಯೋ ಮೂಲಕ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಹಾಗೆ ಯಾರೆಲ್ಲ ರಿಟರ್ನಿಂಗ್ ಸಬ್ಸ್ಕ್ರೈಬರ್ ಇದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಅಂಡ್ ವೆಲ್ಕಮ್ ಅಂತ ಹೇಳ್ತೀನಿ. ಇವತ್ತು ನೋಡ್ತಾ ಇದ್ದೀರಾ, ಆಲ್ರೆಡಿ ನಿಮಗೆ ಗೊತ್ತಾಗಿದೆ ನಾನು ಯಾವ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ನುಗ್ಗೆಕಾಯಿ ಸಾಂಬಾರ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಡಿಫ್ರೆಂಟ್ ಆಗಿ ಟೇಸ್ಟಿ ಆಗಿದೆ. ಸ್ಕಿಪ್ ಮಾಡ್ದಲೇ ನೋಡಿ. ನೀವು ಕೂಡ ಈ ಸಾಂಬಾರ್ನ ಮಸ್ಟ್ ಅಂಡ್ ಶುಡ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ತುಂಬಾ ಟೇಸ್ಟಿ ಆಗಿರುತ್ತೆ. ಒಂದೇ ತರ ಮಾಡ್ತಾ ಇರ್ತೀರಾ ರೆಗ್ಯುಲರ್, ಸೊ ಈ ರೀತಿಯಾಗಿ ಮಾಡಿ ಅಂತ ಹೇಳ್ತೀನಿ. ಮೊದಲಿಗೆ ನಾನು ಒಂದು ಕುಕ್ಕರ್ಗೆ 1 ಲೋಟ ಹೆಸರು ಬೇಳೆನ ತಗೊಂಡಿದ್ದೀನಿ, ಹಾಗೆ 1 ಲೋಟ ತೊಗರಿ ಬೇಳೆನ ತಗೊಂಡು ಅದನ್ನ ವಾಶ್ ಮಾಡ್ಕೊಂಡು ಕುಕ್ಕರ್ಗೆ ಹಾಕೊಂಡಿರುವಂತದ್ದು, ಹಾಗೆ 1 ಚುಟುಕಿ ಅರಿಶಿನ, 1 ಬೆಳ್ಳುಳ್ಳಿ, ಹಾಗೆ 2 ಟೊಮೊಟೊನು ಕೂಡ ಕಟ್ ಮಾಡಿ ಹಾಕೊಂಡಿರುವಂತದ್ದು. ಇಲ್ಲಿ ನಾನು ಹುಳಿ ಟೊಮೊಟೊನ ಯೂಸ್ ಮಾಡ್ತಾ ಇದ್ದೀನಿ. ಹುಳಿ ಟೊಮೊಟೊ ಯೂಸ್ ಮಾಡೋದ್ರಿಂದ 2 ಹುಳಿ ಟೊಮೊಟೊ ಸಾಕು. ನೀವೇನಾರ ಬಾದಾಮ್ ಟೊಮೊಟೊ ಯೂಸ್ ಮಾಡೋದಾದ್ರೆ 3 ಹಾಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದ್ರೆ ಹುಳಿ ಟೊಮೊಟೊದಲ್ಲಿ ಹುಳಿ ಅಂಶ ಜಾಸ್ತಿ ಇರುತ್ತೆ, ಬಾದಾಮ್ ಟೊಮೊಟೊದಲ್ಲಿ ಹುಳಿ ಅಂಶ ಕಮ್ಮಿ ಇರುತ್ತೆ. ಹಾಗಾಗಿ ಹುಳಿ ಟೊಮೊಟೊ ಆದ್ರೆ 2 ಹಾಕೊಳ್ಳಿ, ಬಾದಾಮ್ ಟೊಮೊಟೊ ಆದ್ರೆ 3 ಹಾಕೊಳ್ಳಿ ಅಂತ ಹೇಳ್ತೀನಿ. ಈಗ ಕುಕ್ಕರ್ ಲಿಡನ್ನ ಕ್ಲೋಸ್ ಮಾಡಿ ನಾನು ಅದನ್ನ 3 ವಿಸಲ್ ತಗೊಂಡಿದ್ದೀನಿ. ಅದು ಕೂಲ್ ಆಗ್ಲಿ ಅಂತ ಹೇಳ್ಬಿಟ್ಟು ಪಕ್ಕಕ್ಕೆ ಬಿಟ್ಟಿದ್ದೀನಿ. ಈ ಕಡೆ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಪಾತ್ರೆನ ಇಟ್ಟಿದ್ದೆ, ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿದೆ. ಆಯಿಲ್ ಬಿಸಿ ಆಗ್ತಿದ್ದಂಗೆ ನಾನು ಜೀರಿಗೆ ಮತ್ತೆ ಸಾಸಿವೆನ ಆಡ್ ಮಾಡ್ಕೊಂಡಿದ್ದೀನಿ. ಅದು ಸಿಡಿತಿದ್ದಂಗೆ ನಾನು ಇಲ್ಲಿ ಕರ್ಬೇವು ಕೂಡ ಹಾಕೊಂಡಿದ್ದೀನಿ. ಹಾಗೆ 1 ಈರುಳ್ಳಿನ ಹೀಗೆ ಉದ್ದುದ್ದವಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕೊಂಡು ಒಗ್ಗರಣೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಟೈಮಲ್ಲಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ, ಯಾಕಂದ್ರೆ ಕಂಟ್ ವಾಸನೆ ಅಂತಾರಲ್ಲ ಆ ರೀತಿ ಐ ಫ್ಲೇಮ್ ಕೊಟ್ರೆ ಕಂಟ್ ವಾಸನೆ ಬರೋ ಚಾನ್ಸಸ್ ತುಂಬಾನೇ ಇರುತ್ತೆ. ಹಾಗಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಗ್ಗರಣೆನ ಮಾಡಿ ಅಂತ ಹೇಳ್ತೀನಿ. ಈಗ ಇಲ್ಲಿ ನುಗ್ಗೆಕಾಯಿನ ಕ್ಲೀನ್ ಮಾಡ್ಕೊಟ್ಟಿದ್ರು ನಮ್ಮಮ್ಮ. ಈ ರೀತಿಯಾಗಿ ಉದ್ದುದ್ದವಾಗಿ ಕಟ್ ಮಾಡಿ ಅದ್ರ ಸಿಪ್ಪೆನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಟ್ಟಿದ್ರು. ಅದನ್ನು ಕೂಡ ಈಗ ಒಗ್ಗರಣೆಗೆ ಹಾಕೊಂಡು ನಾನು ಇಲ್ಲಿ ಒಗ್ಗರಣೆಯಲ್ಲಿ ಅದನ್ನ ಮಿಕ್ಸ್ ಮಾಡ್ಕೊಂಡೆ 1 ನಿಮಿಷ. ನಂತರ ಇಲ್ಲಿ ಆಲೂಗೆಡ್ಡೆನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. 1 ಆಲೂಗೆಡ್ಡೆನ ನಾನು ಇಲ್ಲಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕೊಂಡು ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಮೀಡಿಯಂ ಫ್ಲೇಮ್ ಅಲ್ಲೇ ಹಿಡ್ಕೊಳ್ಳಿ, ಬೇಗನೆ ಐ ಫ್ಲೇಮ್ ಕೊಡಬೇಡಿ. ಆಮೇಲೆ ಐ ಫ್ಲೇಮ್ ಕೊಡ್ಬೋದು ಬೇಯುವಾಗ. ಈಗ ಯಾಕಂದ್ರೆ ಒಗ್ಗರಣೆ ಮಾಡುವಾಗ ಐ ಫ್ಲೇಮ್ ಕೊಟ್ಟಾಗ ಸ್ವಲ್ಪ ಮೊದಲೇ ಹೇಳ್ದಂಗೆ ಆ ಕಂಟ್ ವಾಸನೆ ಬರೋ ಚಾನ್ಸಸ್ ಇರುತ್ತೆ. ಹೀಗೆ ಒಗ್ಗರಣೆಯಲ್ಲಿ 1-2 ನಿಮಿಷ ಬಾಡಿಸ್ಕೊಂಡ್ಬಿಟ್ಟು ಈಗ ಒಂದ್ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈಗ ಬೇಯಬೇಕು, ನಮಗೆ ಆಲೂಗೆಡ್ಡೆ ಮತ್ತೆ ನುಗ್ಗೆಕಾಯಿ ಬೇಯಬೇಕು. ಈಗ ಸ್ವಲ್ಪ ವಾಟರ್ನ ಆಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಬೇಯೋದಕ್ಕೆ ಬಿಡಿ ಅಂತ ಹೇಳ್ತೀನಿ. ಅದ್ರ ಪಾಡಿಗೆ ಅದು ಬೇಯುತ್ತೆ. ಮಧ್ಯ 1-2 ಸತಿ ಕೈ ಆಡಿಸಿ ಅಂತ ಕೂಡ ಹೇಳ್ತೀನಿ. ಈ ಕಡೆ ನಾನು ಒಂದು ಮಿಕ್ಸಿ ಜಾರ್ಗೆ 2.5 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿನ ತಗೊಂಡಿದ್ದೆ. ಅದಕ್ಕೆ ನಾನಿಲ್ಲಿ 2 ಸ್ಪೂನೇ ಹಾಕ್ತಾ ಇದ್ದೀನಿ. ನಾನಿಲ್ಲಿ 1.5 ಸ್ಪೂನ್ ಹಾಕಿದ್ರೆ ಖಾರ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು 2 ಟೇಬಲ್ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನ ಹಾಕೊಂಡಿದ್ದೀನಿ. ಹಾಗೆ 1.5 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಹಾಕೊಂಡಿದ್ದೀನಿ. ಹಾಗೆ 2 ಪಿತ್ತ ಹುಣಸೆ ಹಣ್ಣನ್ನು ಕೂಡ ನಾನಿಲ್ಲಿ ತೊಳೆದು ಹಾಕೊಂಡಿರೋವಂಥದ್ದು. ಇಷ್ಟನ್ನು ಫೈನ್ ಆಗಿ ಪೇಸ್ಟ್ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಖಾರನ ನಿಮಗೆ ಅನುಗುಣವಾಗಿ ಹಾಕೊಳ್ಳಿ. ನಿಮ್ಮ ಮನೇಲಿ ಯಾವ ರೀತಿ ಸ್ಪೈಸಿನೆಸ್ ನ ಯೂಸ್ ಮಾಡ್ತೀರಾ ಅದಕ್ಕೆ ಹಾಕೊಳ್ಳಿ. ಇನ್ನು ಖಾರ ಜಾಸ್ತಿ ತಿನ್ನೋರಾದ್ರೆ ಇನ್ನೊಂದು ಅರ್ಧ ಟೇಬಲ್ ಸ್ಪೂನ್ ಜಾಸ್ತಿ ಮಾಡ್ಕೊಳ್ಳಿ. ಕಮ್ಮಿ ತಿನ್ನೋರಾದ್ರೆ ಒಂದು ಅರ್ಧ ಟೇಬಲ್ ಸ್ಪೂನ್ ನ ಕಮ್ಮಿ ಮಾಡ್ಕೊಳ್ಳಿ. ನೀವು ಮಾಡೋ ಕ್ವಾಂಟಿಟಿ ಮೇಲೂ ಕೂಡ ಮಸಾಲೆನ ಜಾಸ್ತಿ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ಕಡೆ ನೋಡ್ತಾ ಇದ್ದೀರಾ, 1 ಸತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ನುಗ್ಗೆಕಾಯಿ ಆಲೂಗೆಡ್ಡೆನ. ಈಗಲೂ ಕೂಡ 1 ಸತಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಆಲ್ಮೋಸ್ಟ್ ಆಗಿ ಬೆಂದಿದೆ ನುಗ್ಗೆಕಾಯಿ ಮತ್ತೆ ಆಲೂಗೆಡ್ಡೆ. ಇನ್ನೊಂದು ಸ್ವಲ್ಪ ಬೇಯಬೇಕಿತ್ತು, ಅದನ್ನ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಈ ಕಡೆ 3 ವಿಸಲ್ ತಗೊಂಡಿದ್ದೆ ಬೇಳೆನ, ಅದು ಕುಕ್ಕರ್ ಲಿಡ್ ಕಂಪ್ಲೀಟ್ ಆಗಿ ಕೂಲ್ ಆಗಿತ್ತು. ಈಗ ಓಪನ್ ಮಾಡ್ಬಿಟ್ಟು ಆ ಟೊಮೊಟೊನ ಹೀಗೆ ಅರ್ಧ ಕಟ್ ಮಾಡಿ ಹಾಕಿದ್ದೆ ಅಲ್ವಾ, ಅದನ್ನ ಇಲ್ಲಿ ಸ್ಮ್ಯಾಶ್ ಮಾಡ್ಕೊಂತಿರೋವಂಥದ್ದು ನಾನು. ನೀವು ಸ್ಮ್ಯಾಶರ್ ಸಹಾಯದಿಂದ ಮಾಡ್ಕೊಬಹುದು, ಇಲ್ಲಾಂದ್ರೆ ಈ ರೀತಿ ಸೌಟು ಸ್ಪೂನು ಕೂಡ ಯೂಸ್ ಮಾಡ್ಕೊಂಡು ಸ್ಮ್ಯಾಶ್ ಮಾಡ್ಕೊಡಿ. ಒಟ್ನಲ್ಲಿ ಟೊಮೊಟೊ ನೀಟಾಗಿ ಸ್ಮ್ಯಾಶ್ ಮಾಡಿ. ಈ ರೀತಿ ಹೆಚ್ಚಾಕೋದ್ಕಿಂತ ಈ ರೀತಿಯಾಗಿ ದೊಡ್ಡದಾಗ ಹಾಕಿ ನಂತರ ನಾವು ಸ್ಕ್ವಾಶ್ ಮಾಡ್ತೀವಿ ನೋಡಿ, ಅದು ಹುಳಿ ತುಂಬಾ ಚೆನ್ನಾಗಿ ಕೊಡುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. 1 ಸತಿ ಈ ರೀತಿಯಾಗಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಈ ಕಡೆ ಮತ್ತೆ ನಾನು ಚೆಕ್ ಮಾಡ್ಕೊಂಡೆ, ಆಲೂಗೆಡ್ಡೆ ನುಗ್ಗೆಕಾಯಿ ಬೆಂದಿತ್ತು ಆಲ್ಮೋಸ್ಟ್ ಆಗಿ. ಈಗ ನಾನು ಏನ್ ಬೇಳೆ ಟೊಮೊಟೊ ಎಲ್ಲ ಬೇಯಿಸ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಂಡು ಕುಕ್ಕರ್ ಅಲ್ಲಿ ಕೂಡ ಸ್ವಲ್ಪ ಬೇಳೆ ಎಲ್ಲ ಉಳಿದಿತ್ತು, ಅದಕ್ಕೂ ಕೂಡ ನೀರ್ ಹಾಕೊಂಡು ಸ್ವಲ್ಪ ಬಗ್ಗಿಸ್ಕೊಂಡಿದ್ದೀನಿ. ಈಗ ಇದನ್ನ 1 ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ 1 ಸತಿ ಕುದಿಯೋದಕ್ಕೆ ಬಿಡಿ. 2-3 ನಿಮಿಷ ಕುದಿಯೋದಕ್ಕೆ ಬಿಡಿ. ಇದು ಸೆಟ್ ಆಗ್ಬೇಕು. ಆಲೂಗೆಡ್ಡೆ ನುಗ್ಗೆಕಾಯಿ ಬೇಳೆ ಟೊಮೊಟೊ ಎಲ್ಲ ಬೇಯಿಸಿದೀವಲ್ಲ, ಇದೆಲ್ಲ ಸೆಟ್ ಆಗ್ಬೇಕು. ಅಲ್ಲಿವರೆಗೂ ಕುದಿಯೋದಕ್ಕೆ ಬಿಡಿ ಅಂತ ಹೇಳ್ತೀನಿ.
ನೋಡಿ ಚೆನ್ನಾಗಿ ಕುದೀತಾ ಇದೆ. ನಾನು ಈಗ ಮೊದಲೇ ಏನು ಮಸಾಲೆನ ತೋರಿಸಿದ್ದೆ ನಿಮಗೆ ರುಬ್ಕೊಳ್ಳೋಕ್ಕೆ, ಆ ಮಸಾಲೆನ ನಾನು ಕೂಡ ಫೈನ್ ಆಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಆ ಮಸಾಲೆನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಆ ಮಿಕ್ಸರ್ ಜಾರಿಗೂ ಕೂಡ ನೀರು ಹಾಕೊಂಡು ನಾನು ಬಗಸ್ಕೊಂಡೆ. ಆ ಮಸಾಲೆ ಕೂಡ ವೇಸ್ಟ್ ಮಾಡ್ತಾ ಇಲ್ಲ, ಅದನ್ನು ಕೂಡ ಹಾಕೊಂಡಿದ್ದೀನಿ. ಈಗ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈಗ ನಿಮಗೆ ಸಾಂಬಾರ್ ಹೇಗ್ ಬೇಕು, ತಿಕ್ಕಾಗ್ಬೇಕಾ ತಿನ್ನಾಗ್ಬೇಕಾ? ನುಗ್ಗೆಕಾಯಿ ಸಾಂಬಾರು ಮೀಡಿಯಂ ಆಗಿದ್ರೇನೆ ಚಂದ. ತುಂಬಾ ದಪ್ಪ ದಪ್ಪ ತಿಕ್ಕಾಗಿದ್ರು ಚೆನ್ನಾಗಿರಲ್ಲ, ತಿನ್ನಾಗಿ ತೆಳ್ಳಗಿದ್ರು ಕೂಡ ಚೆನ್ನಾಗಿರಲ್ಲ. ಮೀಡಿಯಂ ಆಗಿ ಇರಬೇಕು, ಅವಾಗ್ಲೇ ಕೂಡ ಚೆನ್ನಾಗಂತದ್ದು. ಮತ್ತೆ ಇನ್ನೊಂದೇನಾಗುತ್ತೆ ಅಂದ್ರೆ ನೀವು ಈಗ್ಲೇ ಸ್ವಲ್ಪ ತಿಕ್ಕಾಗಿ ಮಾಡ್ಬಿಟ್ರೆ ಹಾರಿದ ಮೇಲೆ ಇನ್ನೂ ತಿಕ್ನೆಸ್ ಬರುತ್ತೆ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಲೈಟ್ ಆಗಿ ತೆಳ್ಳಗೆ ಮಾಡಿ, ಹಾರಿದ ಮೇಲೆ ಮೀಡಿಯಂ ಆಗಿ ಕರೆಕ್ಟ್ ಆಗಿ ಇರುತ್ತೆ ಅಂತ ಹೇಳ್ತೀನಿ. ನೋಡ್ಕೊಳ್ಳಿ, ಎಲ್ಲಾನು ಈಗ ಹಾಕಿದ್ಮೇಲೆ ಒಂದ್ಸತಿ ನೀರನ್ನ ಹಾಕ್ತಿರಾ ಅಲ್ವಾ, ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ನಿಮಗೆ ತಿಕ್ನೆಸ್ ಬೇಕು ತಿನ್ನಾಗಬೇಕು ಅಂತ ಹೇಳ್ಬಿಟ್ಟು ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಾನು ಕೂಡ 2 ಸತಿ ಚೆಕ್ ಮಾಡ್ಕೊಂಡು ನನಗೆ ಎಷ್ಟು ವಾಟರ್ ಬೇಕಿತ್ತು ಅಷ್ಟೇನ ಹಾಕೊಂಡಿದ್ದೀನಿ. ಹಾಕೊಂಡು ಈಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂಡು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಟೇಸ್ಟಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಅಂತ ಹೇಳ್ತೀನಿ. ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ, ಅದನ್ನ ನೊರೆ ಎಲ್ಲ ಮೇಲ್ ಬರ್ತಾ ಇದೆ. ಈಗ ನಾನು ಅದನ್ನ ಒಂದ್ಸತಿ ತಿರುಗಿಸ್ಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೆ. ನಾನು ಬೇರೆ ಕೆಲಸ ಮಾಡ್ಕೊತಾ ಇದ್ದೆ, ಸೊ ಉಕ್ಕುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಸತಿ ಅದು ಚೆನ್ನಾಗಿ ಕುದಿ ಬಂದ್ಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಾನು ಬೇರೆ ಕೆಲಸ ಮಾಡ್ಕೊತಾ ಇದ್ದೆ. ನೋಡಿ ಚೆನ್ನಾಗಿ ಬೆಂದಿದೆ. ಮಧ್ಯೆ ಮಧ್ಯೆ ಕೈ ಆಡಿಸಿ ಅಂತ ಹೇಳ್ತೀನಿ, ಒಂದೊಂದ್ಸತಿ ಚೆಕ್ ಮಾಡ್ತಾ ಹೋಗಿ. ಯಾಕಂದ್ರೆ ಆಲ್ಮೋಸ್ಟ್ ಆಗಿ ನಮಗೆ ಬೆಂದಿರುತ್ತೆ ನುಗ್ಗೆಕಾಯಿ, ಆಲೂಗೆಡ್ಡೆ ಎಲ್ಲ ಹೇಳ್ಬಿಟ್ಟು. ಸೊ ನಮಗಿಲ್ಲಿ ಖಾರದ್ದು ಹಸಿ ವಾಸನೆ ಹೋಗ್ಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಬೇಕು. ಅಲ್ಲಿ ಆ ಕಡೆ ಸಾಂಬಾರ್ ಕುದೀತಾ ಇದೆ, ಈ ಕಡೆ ಒಂದು ನಾನು ಮೇಲೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಫಸ್ಟ್ ಒಗ್ಗರಣೆ ಕೊಟ್ಟಿದ್ದೆ, ಈಗ ಲಾಸ್ಟ್ ಅಲ್ಲೂ ಕೂಡ ಒಂದು ಒಗ್ಗರಣೆ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಈ ರೀತಿ ಮೇಲೆ ಒಗ್ಗರಣೆ ಕೊಡೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಏನಿಲ್ಲ, ಸಿಂಪಲ್ ಒಗ್ಗರಣೆ. ಸ್ವಲ್ಪ ಆಯಿಲ್ ಹಾಕ್ತೆ, ಆಯಿಲ್ ಬಿಸಿ ಆಗ್ತಿದ್ದಂಗೆನೆ ಸಾಸಿವೆ, ಕರ್ಬೇವಿನ ಸೊಪ್ಪು, ಒಂದು ಆನಿಯನ್ನ ನಾನು ಆ ರೀತಿಯಾಗಿ ಉದ್ದುದವಾಗಿ ಸ್ಲೈಸ್ ಮಾಡ್ಕೊಂಡಿದ್ದೆ, ಅದನ್ನ ಹಾಕೊಂಡು ಅದನ್ನ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೆ ನಾನು ಮಿಕ್ಸ್ ಮಾಡಿದ್ದೀನಿ. ಈ ಕಡೆ ಒಂದ್ಸತಿ ನಾನು ಮತ್ತೆ ನುಗ್ಗೆಕಾಯಿ ಸಾಂಬಾರ್ನ ತಿರ್ಸ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಈಗೇನು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ನೋಡಿ, ಅದನ್ನು ಕೂಡ ಈಗ ಹಾಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಒಗ್ಗರಣೆ ಪಾತ್ರೆ ಕೂಡ ಸಾಂಬಾರ್ನ ಹಾಕೊಂಡು ಬಗಸ್ಕೊಳ್ಳಿ. ಅದರಲ್ಲಿ ಆಯಿಲ್, ಸಾಸಿವೆ ಎಲ್ಲ ಹಾಗೆ ಇರುತ್ತೆ, ಅದನ್ನು ಕೂಡ ವೇಸ್ಟ್ ಮಾಡಬೇಡಿ, ಇದಕ್ಕೇನೆ ಬಗಸ್ಕೊಳ್ಳಿ ಅಂತ ಹೇಳ್ತೀನಿ. ಮೇಲ್ಗಡೆ ನೀವು ಒಗ್ಗರಣೆ ಕೊಟ್ಟು ನೋಡಿ, ಸಾಂಬಾರ್ ಟೇಸ್ಟೇ ಬೇರೆ. ತಡ್ಕ ಮಾಡುವಾಗ ಇದೇ ರೀತಿ 2 ಸತಿ ಒಗ್ಗರಣೆ ಕೊಡ್ತಾರೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನುಗ್ಗೆಕಾಯಿ ಸಾಂಬಾರಿಗೆ ಈ ರೀತಿಯಾಗಿ 2 ಸತಿ ತಡ್ಕ ರೀತಿಯಲ್ಲಿ ನೀವು ಒಗ್ಗರಣೆ ಕೊಟ್ಟು ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಅರೋಮಾ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ, ಟೇಸ್ಟ್ ವೈಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಒಂದ್ಸತಿ ಮಸ್ಟ್ ಅಂಡ್ ಶುಡ್ ಟ್ರೈ ಮಾಡಿ ಅಂತ ಹೇಳ್ತೀನಿ. ಕೊನೆಯಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನುಗ್ಗೆಕಾಯಿ ಸಾಂಬಾರು ಅನ್ನ ಮುದ್ದೆಗೆ ಸೂಪರ್ ಕಾಂಬಿನೇಷನ್. ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ದಲೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಯಾವುದೇ ರೀತಿ ಲಾಸ್ ಇಲ್ಲ ಕಣ್ರಿ. ಅದೇ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ, ಎಂಕರೇಜ್ಮೆಂಟ್ ಸಿಗುತ್ತೆ, ನಮಗೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಅನ್ಸುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ. ಮಿಸ್ ಮಾಡ್ದಲ್ಲೇ ನುಗ್ಗೆಕಾಯಿ ಸಾಂಬಾರ್ನ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹಾಗೆ ಕಾಮೆಂಟ್ ಮಾಡಿ ಹೇಗಾಯ್ತು ಈ ಸಾಂಬಾರು ಅಂತ ಹೇಳ್ಬಿಟ್ಟು. ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯಾವಾಗ್ಲೂ ಖುಷಿಯಾಗಿರಿ, ನಗ್ನಗ್ತಾ ಇರಿ ಅಂತ ಹೇಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. Thank you so much.